ಸಂಸತ್ ಉಭಯ ಸದನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣವನ್ನ ಮಾಡ್ತಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ರಾಷ್ಟ್ರಪತಿ ಮುರ್ಮುರ್ ಮಾತನಾಡ್ತಿದ್ದಾರೆ. ಸಂಸತ್ ಉಭಯ ಸದನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ. ನಮ್ಮ ಸರ್ಕಾರ ಭಯೋತ್ಪಾದಕರ ನೆಲೆಯನ್ನ ಹಾನಿಗೊಳಿಸಿದೆ. 2000ಕ್ಕೂ ಹೆಚ್ಚು ನಕ್ಸಲರು ಶರಣಾಗತಿಯಾಗಿದ್ದಾರೆ. ಮಿಷಸ್ ಸುದರ್ಶನ ಚಕ್ರದ ರೀತಿ ಸರ್ಕಾರದ ಕೆಲಸ ನಡೀತಿದೆ ಅಂತ ಮಾತನಾಡಿದ್ದಾರೆ. ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸೇನೆ ಶೌರ್ಯವನ್ನ ತೋರಿಸಿದೆ. ದೇಶದಲ್ಲಿ 25 ಕೋಟಿ ಜನರು ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ ಮುರ್ಮುರ್ ಮಾತನಾಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಜನರ ಭರವಸೆಯನ್ನ ಗೆದ್ದಿದೆ ಅಂತ ಸಂಸತ್ ಉಭಯ ಸದನದಲ್ಲಿ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ ಮಾಡ್ತಿದ್ದಾರೆ. भारत के तेज विकास और विरासत के उत्सव के रूप में स्मरणीय रहा है. ये कालखंड अपने साथ अनेक प्रेरणाएं लेकर आया है. इस समय वंदे मातरम के 150 वर्षों होने पर पूरे देश में समारोह आयोजित हो रहा है. सभी देशवासी इस महान प्रेरणा के लिए ऋषि बंकिम चंद्र चट्टोपाध्याय जी को नमन कर रहे हैं. मैं आप सभी संसद सदस्यों को बधाई देती हूं कि इस पूर्ण अवसर पर संसद में विशेष चर्चा का आयोजन किया गया है. माननीय सदस्यगण, इसी दौरान देशवासियों ने श्री गुरु तेग बहादुर जी का 350 शहीद दिवस पर्व पूरी श्रद्धा के साथ मनाया. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕೆಎಫ್ಡಿಗೆ ಮೊದಲ ಬಲಿಯಾಗಿದೆ. ಶಿವಮೊಗ್ಗ ಭಾಗದಲ್ಲಿ ಹೆಚ್ಚಿನದಾಗಿ ಇದು ಕಾಣಿಸಿಕೊಳ್ಳುತ್ತೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಕೆಎಫ್ಡಿಗೆ ಈಗ ಮೊದಲ ಬಲಿಯಾಗಿದೆ. ಕಟ್ಟೆಹಕ್ಲು ಗ್ರಾಮದ ಕಿಶೋರ್ ಮಂಗನ ಕಾಯಿಲೆಗೆ ಬಲಿಯಾಗಿದ್ದಾರೆ. ಕೆಎಫ್ಡಿ ಕಾಯಿಲೆಯಿಂದ ಯುವಕ ಕಿಶೋರ್ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಉಡುಪಿಯ ಮಣಿಪಾಲದ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ತೀರ್ಥಹಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಕೆಎಫ್ಡಿ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಇದೀಗ ಮೊದಲ ಬಲಿಯಾಗಿದೆ.